ಈಗ ಹೇಳಿದೆ, ಅತ್ರೈವ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ. ಈ ರೀತಿ 4 ರೀತಿಯಾದಂತಹ ಶಬ್ದಗಳಿವೆ ಅಂತ ಹೇಳಿದ್ವಿ. ಈಗ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಬಗ್ಗೆ, ಶಬ್ದಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಒಂದು ಅಧಿಕರಣದಲ್ಲಿ. ನೋಡೋಣ. ಅಂತಸ್ತತ್ವಾಧಿಕರಣ ನೋಡಿ, ಮೊದಲಿಗೆ ಭಾಷ್ಯವನ್ನು ಹೇಳಿಬಿಡೋಣ. ಅದೃಶ್ಯೇ ಅನಾತ್ಮೆ ಇತ್ಯುಕ್ತಂ ತಚ್ಚಾದೃಶ್ಯತ್ವಂ ಅಂತಃ ಪ್ರವಿಷ್ಟಂ ಕರ್ತಾರಮೇತಂ ಅತಶ್ಚಂದ್ರಮಸಿ ಮನಸಾಚರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಃ ಇತ್ಯಂತಸ್ಥಸ್ಯ ಕಸ್ಯಚಿದುಚ್ಯತೆ ಸ ಚ ಇಂದ್ರೋ ರಾಜಾ ಸಪ್ತಯುಂಜತಿ ಇತ್ಯಾದಿಭಿಃ ಅನ್ಯಃ ಪ್ರತೀಯತೆ. ತಸ್ಮಾತ್ ಸ ಏವ ಆನಂದಮಯ ಇತಿ ನ ಮಂತವ್ಯಂ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವೇನೋ ಹೇಳಿಬಿಟ್ರಪ್ಪ, ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಅದೃಶ್ಯೇ ಅನಾತ್ಮೆ ಅನಿಲಯನೇ ಎಲ್ಲ ಹಿಂದೆ ನೋಡಿದ್ರಿ ನೀವು, ಹೌದಾ? ಹಾಗಾದರೆ ಇಲ್ಲಿ ಅದೃಶ್ಯ ಆಗಿದ್ದಾನೆ ಅಂತ ಹೇಳ್ತಾ ಇದ್ದೇನೆ. ಅದೃಶ್ಯತ್ವ ಇದೊಂದು ಏನಿದೆ, ಅದೃಶ್ಯತ್ವ ಲಿಂಗ. ಈ ಅದೃಶ್ಯತ್ವ ಬೇರೆಯವರಲ್ಲಿ ಬರ್ತಾ ಇದೆಯಲ್ಲಪ್ಪ. ಪರಮಾತ್ಮನು ದೃಶ್ಯನಾಗೋದಿಲ್ಲ ಅಂತ ಅರ್ಥ. ಅದೃಶ್ಯ ಅಂದರೆ ಅದೃಶ್ಯ ಸ್ವಭಾವ ಪರಮಾತ್ಮನದ್ದು. ಈ ಅದೃಶ್ಯತ್ವ ಬೇರೆ ದೇವತೆಗಳಿಗೆ ಬರ್ತಾ ಇದೆ ನೋಡ್ರಿ. ತಚ್ಚ ಅದೃಶ್ಯತ್ವಂ ಅಂತಃ ಕರ್ತಾರಮೇತಂ ಅದಶ್ಚಂದ್ರಮಸಿ ಮನಸಾಚರಂತಂ. ಅಂತಃ ಪ್ರವಿಷ್ಟಂ, ನಮ್ಮ ಹೃದಯದಲ್ಲಿರುವಂತಹ ಕರ್ತಾರಂ ಸರ್ವಕರ್ತೃವಾದ ಈ ಆನಂದಮಯನನ್ನ, ಯಾರಪ್ಪ ಆನಂದಮಯ ಅಂತ ಮುಂದೆ ಹೇಳ್ತಾರೆ. ಚಂದ್ರಮಸಿ, ಚಂದ್ರನ ಒಳಗಡೆ ಸ್ವೇಚ್ಛೆಯಿಂದ ಸಂಚರಿಸುವಂತಹ ದೇವತೆಗಳು ಕೂಡ ಇವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದೃಶ್ಯ ಅಂದರೆ ಅದೇ. ಯಾರಪ್ಪ ಅದು? ಈ ಒಂದು ಶ್ರುತಿ ಆದ ಮೇಲೇನೆ ಮುಂದೆ ಬರುವಂತಹ ಶ್ರುತಿ ಯಾರದು ಅಂತಂದರೆ ಅಂತಸ್ತಸ್ಯ ಉಚ್ಯತೆ. ಅವನಿಗೇನೆ ಆನಂದಮಯತ್ವ. ಅಂತಸ್ತಸ್ಯ ಅಂದರೆ ಒಳಗಡೆ ಇರುವಂತಹ ವ್ಯಕ್ತಿ ಯಾರು, ಅವನೇ ಆನಂದಮಯ. ಹಾಗಾದರೆ ಆ ವ್ಯಕ್ತಿ ಯಾರು ಅಂತಂದರೆ ಮುಂದೆ ಹೇಳ್ತಾರೆ, ಸಚ ಇಂದ್ರೋ ರಾಜ ಸಪ್ತಯುಂಜತಿ ಯುಂಜಂತಿ. ಅವನು ಇಂದ್ರಾಪ, ಆ ಪ್ರಕಾಶಮಾನನಾದ ಆನಂದಮಯನಾದ ಒಳಗಡೆ ಇರುವಂತಹ ಎಲ್ಲರ ಹೃದಯ ಗುಹೆಯಲ್ಲಿ ಇರುವಂತಹ ವ್ಯಕ್ತಿ ಯಾರು ಗೊತ್ತಾ? ಇಂದ್ರೋ ರಾಜ ಸಪ್ತಯುಂಜಂತಿ. ಇಂದ್ರ ಅತ್ಯಂತ ಪ್ರಕಾಶನಾದ ಇಂದ್ರ. ನಾವಲ್ಲಿ ರಾಜ ಅಂತಂದ್ರೆ ಅಧಿಪತಿ, ರಾಜ, ಒಡೆಯ ಅಂತ, ಕಿಂಗ್ ಅಂತ ಅನ್ಕೊಂಡ್ಬಿಡ್ತೇವೆ. ರಾಜಯತಿ ಇತಿ ರಾಜ, ಪ್ರಕಾಶಿಸುವವನು ಅಂತ ಅರ್ಥ ಅವನು. ಸಪ್ತಯುಂಜಂತಿ, 7 ಕುದುರೆಗಳುಳ್ಳ ರಥ ಯೋಜಕ ಅವನು. ಅಂತಹ ರಥದಲ್ಲಿ ಕುಳಿತಿದ್ದಾನೆ. ಇತ್ಯಾದಿ ವೇ ಮೊದಲಾದ ಅನೇಕರು ತೋರ್ತಾರಲ್ಲಪ್ಪ. ಹಾಗಾದರೆ ಒಳಗಡೆ ಇರುವಂತಹ ನೋಡ್ರಿ, ಆನಂದಮಯ ಅಂತ ಹೇಳಿದಾಗ ಅಲ್ಲಿ ಅವನು ಹೇಗಿದ್ದಾನೆ ಅಂತ ಹೇಳಿದಾಗ ಅದೃಶ್ಯೇ ಅನಾತ್ಮೆ ಅನಿಲಯನೆ ನೆನಪಾಗ್ತಿವೆ ಶಬ್ದಗಳು. ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಅನಿಲಯನ ಅಂತಂದ್ರೆ ಅನ್ಯ ಆಶ್ರಯ ಇಲ್ಲದವನು. ಅನಾತ್ಮ್ಯ ಅಂತಂದ್ರೆ ಇನ್ನೊಬ್ಬರ ಅಧೀನ ಇಲ್ಲದವನು.
ಅದೃಶ್ಯ ಅಂದರೆ ಗೋಚರನಾಗದೇ ಇರುವವನು. ಅದು ಆನಂದಮಯನಿಗೆ ಹೇಳಿದ್ರು. ಈಗ ಈ ಅದೃಶ್ಯತ್ವ ಇಲ್ಲಿ ಬರ್ತಾ ಇದೆ. ಅಂತಃಪ್ರವಿಷ್ಟಂ ಕರ್ತಾರಂ, ಸ್ವೇಚ್ಛೆಯಿಂದ ಸಂಚಾರ ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲಿ. ಎಲ್ಲಿ ಬರ್ತಾ ಇದೆ ಆಚಾರ್ಯ? ಇದರಲ್ಲಿ ಈ ಶ್ಲೋಕದಲ್ಲಿ ಕಾಣಿಸ್ತಾನೇ ಇಲ್ಲ ಅಂತ ಹೇಳ್ತಿದ್ರು. ಪ್ರಶ್ನೆ ಅದೇ ಅಂತ ಅನಿಸುತ್ತೆ ನಮಗೆ, ಹೌದಾ? ಅಲ್ಲೇನೋ ಕಂಡುಬಿಡ್ತು ಅದೃಶ್ಯತ್ವ ಅಂತ. ಈ ಮುಂದಿನ ಶ್ಲೋಕದಲ್ಲಿ ಅದೃಶ್ಯತ್ವ ಅಂತ ಎಲ್ಲಿ ಬರ್ತಾ ಇದೆ? ನ ವಿಜಾನಂತಿ ದೇವಾಹ, ಇದೇ ಅದೃಶ್ಯತ್ವ. ತಿಳಿಯಲು ಸಾಧ್ಯ ಇಲ್ಲ. ಅದೃಶ್ಯ ಅಂದ್ರೇನು? ತಿಳಿಯಲು ಅಸಾಧ್ಯ ಅಂತ ಅರ್ಥ. ಚಂದ್ರಮಸಿ, ಚಂದ್ರನಲ್ಲೂ ಕೂಡ ಮನಸಾಶನಂತಂ, ಸ್ವೇಚ್ಛೆಯಿಂದ ಸಂಚಾರ ಮಾಡ್ತಾ ಇದ್ದಾನೆ. ಸಹೈವ ಸಂತತಿಗೆ ಇದ್ದಾನೆ. ಆದರೆ ದೇವತೆಗಳು ಅವನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅದೇ ಅದೃಶ್ಯತ್ವ. ಹಾಗಾದರೆ ಇಂತಹ ಅದೃಶ್ಯತ್ವ ಯಾರಲ್ಲಿದೆ? ಅಂತಸ್ಥನಾದ ಪುರುಷನಲ್ಲಿದೆ. ಅವ ಯಾರು? ಅವನೇ ಆನಂದಮಯ. ಸಚ ಇಂದ್ರೋ ರಾಜ. ಹಾಗಾದ್ರೆ ಅವನು ಯಾರು ಗೊತ್ತಾ? ಇಂದ್ರಪ್ಪ, ಪ್ರಕಾಶಮಾನನಾದ ಇಂದ್ರ, ರಾಜ. ಸಪ್ತಯುಂಜಂತಿ, ಬೇರೆ ಅಂದರೆ 7 ಕುದುರೆಗಳಿಂದ ಕೂಡಿದ್ದಾನೆ ಅಂತ ಇತಿ ಅನ್ಯ ಪ್ರತೀಯತೆ. ಹಾಗಾದರೆ ಆನಂದಮಯನಾದವನು ಬೇರೆ ಅಂತ ಗೊತ್ತಾಗ್ತಾ ಇದೆ ನಮಗೆ ಅಂತ ತಿಳ್ಕೊಂಡ್ರೆ ತಪ್ಪು. ತಸ್ಮಾತ್ ಸ ಏವ ಆನಂದಮಯ ಇತಿ ನ ಮಂತವ್ಯಂ. ನ ಮಂತವ್ಯಂ, ಹಾಗೆ ತಿಳಿಬಾರ್ದಪ್ಪ. ಆ ಇಂದ್ರನೇ ಆನಂದಮಯ ಅಂತ ತಿಳಿಬಾರದು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಗುರುಗಳೇ, ಅನಾತ್ಮೈಹಿ ಅದು ಅರ್ಥ ಇನ್ನೊಮ್ಮೆ ಹೇಳಿ ಗುರುಗಳೇ. ಅನಾತ್ಮೈ, ಅನಾತ್ಮೆ, ಅನಾತ್ಮೆ. ಓಕೆ. ಅನಿಲಯನೇ, ಅನಾತ್ಮೆ, ಅದೃಶ್ಯೇ ಎಲ್ಲ ಏಕಾರವೇ. ಓಕೆ. ಏನು ಲಿಂಕ್ ಗೊತ್ತಾಯ್ತಾ? ಎಲ್ಲ ಮೇನ್ ಮುಖ್ಯ ಲಿಂಕ್ ಗೊತ್ತಾಗಬೇಕು. ಆಚಾರ್ಯ, ಅಂದ್ರೆ ಅವನನ್ನ ಸಂಪೂರ್ಣವಾಗಿ ತಿಳಿಯಕ್ಕಾಗದೇ ಇರೋ ಕಾರಣದಿಂದಾನು ಅವನು ಅದೃಶ್ಯ ಅನ್ನೋದು. ಎಕ್ಸಾಕ್ಟ್ಲಿ. ಹೌದು ಹೌದು ಹೌದು. ಧನ್ಯವಾದ. ಈಗ ಹಿಂದಿನದಕ್ಕೂ ಇಲ್ಲಿದಕ್ಕೂ ಏನ್ ಲಿಂಕ್ ಗೊತ್ತಾಯ್ತಾ? ಅಲ್ಲಿ ಆನಂದಮಯ ಸ್ವರೂಪನ್ನ ಹೇಳಿದರು. ಹೇಗಿದ್ದಾನೆ? ಅದೃಶ್ಯನಾಗಿದ್ದಾನೆ. ಈಗ ಇಲ್ಲಿ ಅಂತಸ್ಥನಾದ ನಮ್ಮ ಹೃದಯ ಒಳಗಡೆ, ಚಂದ್ರನ ಒಳಗಡೆ ಸ್ವಚ್ಛಂದವಾಗಿ ಸಂಚಾರ ಮಾಡುವಂತಹ ವ್ಯಕ್ತಿಯನ್ನ ಅದೃಶ್ಯ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆನಂದವೇನಿಗೆ ಹೇಳಿದ್ರು, ಇಲ್ಲಿ ಒಳಗಡೆ ಇರುವಂತಹ ವ್ಯಕ್ತಿಯನ್ನ ಅದೃಶ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ತಗೊಂಡಾಗ ನಾವು ಹಾಗಾದ್ರೆ ಅದೃಶ್ಯ ಯಾರಪ್ಪ ಅಂತ ಕೇಳಿದಾಗ ಸಚ ಇಂದ್ರೋ ರಾಜ ಸಪ್ತಯುಂಜಂತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಅದೃಶ್ಯತ್ವ ಅನ್ನುವಂಥದ್ದು ಇಂದ್ರನಲ್ಲಿ ಬಂತಲ್ಲಪ್ಪ. ಹಾಗಾದ್ರೆ ಅವನೇ ಆನಂದಮಯನಾದಲ್ಲ. ಹಿಂದೆ ಆನಂದಮಯ, ಅದೃಶ್ಯ ಇಸ್ಕೊಳ್ಟ ಆನಂದಮಯ ಅಂತ ಹೇಳಿದ್ರು. ಈಗ ಅದೃಶ್ಯತ್ವ ಒಳಗಡೆ ಇರುವಂತಹ ಪುರುಷ. ಆ ಪುರುಷ ಯಾರು? ಇಂದ್ರ. ಇಂದ್ರ. ಹಾಗಾದ್ರೆ ಇಂದ್ರನಲ್ಲಿ ಬಂತಲ್ಲ, ಹಾಗಾದ್ರೆ ಇಂದ್ರನೇ ಆನಂದಮಯ ಅಂತ ಆಯ್ತಲ್ಲ ಅಂತಂದ್ರೆ ನ ಮಂತವ್ಯಂ, ತಿಳಿಬೇಡಿ. ಹಾಗೆ ಹೇಗೆ ಅಂತಂದ್ರೆ ಯಾಕೆ ತಿಳಿಬಾರದು ಅದಕ್ಕೆ ಹೇಳ್ತಾ ಇದ್ದಾರೆ. ಓಂ ಅಂತಸ್ತಧರ್ಮೋಪದೇಶಾತ್ ಓಂ ಸೂತ್ರವನ್ನು ಹೇಳಿ.
ಇದರ ಅಂತಹ ತದ್ಧರ್ಮೋಪದೇಶಾತ್, ಅಂತಹ ಒಳಗಿರುವವನಾದರೂ ಬೇರೆ ಯಾರೂ ಅಲ್ಲ, ವಿಷ್ಣುವೇನೇ. ಯಾಕೆ ಅಂತಂದರೆ ತತ್ ಧರ್ಮೋಪದೇಶ, ಆ ಎಲ್ಲ ಲಕ್ಷಣಗಳು, ಆ ವಿಷ್ಣುವಿನಲ್ಲಿ ಪ್ರಸಿದ್ಧವಾದ ಎಲ್ಲ ಗುಣಗಳು ಹೇಳಿರುವುದರಿಂದ. ಏನೇನು ಎಲ್ಲ ಧರ್ಮಗಳೆಲ್ಲ ಪ್ರಸಿದ್ಧವಾಗಿವೆ. ನೀವೇನು ಹೇಳಿದ್ರಿ? ಅಂತಸ್ಥನಾದ ಪುರುಷ ಅದೃಶ್ಯನಾಗಿದ್ದಾನೆ ಅಂತ. ಅಂತಸ್ಥನಾದವನು ಬೇರೆ ಯಾರೂ ಅಲ್ಲರಿ, ವಿಷ್ಣುವೇನೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಲಿಂಕ್ ಗೊತ್ತಾಯ್ತಾ? ಅದೃಶ್ಯ ಆನಂದಮಯ ಅಂತ ಹಿಂದಿನ ಅಧಿಕರಣದಲ್ಲಿ ಹೇಳಿದ್ರು. ಈಗ ಆ ಅದೃಶ್ಯನಾದವನು ಯಾರು ಗೊತ್ತಾ? ಅಂತಸ್ಥನಾದವನು. ಅಂತಸ್ಥನಾದ ಅದೃಶ್ಯನಾದ ವ್ಯಕ್ತಿ ಯಾರು? ಇಂದ್ರ ಅಂತ ಹೇಳಿದರು. ಬೇಡಪ್ಪ, ನೀವು ಅಂತಸ್ತತ್ವವನ್ನು ಇಟ್ಕೊಂಡು ಹೊರಟಿದ್ದೀರಲ್ಲ, ಆ ಅಂತಸ್ಥನಾದಂತಹ ವ್ಯಕ್ತಿಯೇನೇ ವಿಷ್ಣು ಅಂತ ಹೇಳಿದ ಮೇಲೆ ಅವನೇ ಆನಂದಮಯ, ಅವನೇ ಎಲ್ಲ. ಆದ್ದರಿಂದ ಅವನೇ ವಿಷ್ಣು, ಅವನೇ ಆನಂದಮಯ ಅಂತ ಸಿದ್ಧವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾಷ್ಯವನ್ನು ಓದೋಣ. ಅಂತಹ ಶ್ರೂಯಮಾಣೋ ವಿಷ್ಣುರೇವ, ಅಂತಹ ಶ್ರೂಯಮಾಣೋ ವಿಷ್ಣುರೇವ ಅಂತಃ ಸಮುದ್ರೇ ಮನಸಾಚರಂತಂ ಬ್ರಹ್ಮಾನ್ವವಿಂದತ್ ದಶಹೋತಾರಮರಣೆ ಸಮುದ್ರೇಂತಃ ಕವಯೋ ವಿಚಕ್ಷತೆ. ಮರೀಚೀನಾಂ ಪದಮಿಚ್ಛಂತಿ ವೇಧಸಃ ಯಸ್ಯಾಂಡಕೋಶಂ ಸುಷ್ಮಮಾಹುಃ ಇತ್ಯಾದಿ ತದ್ಧರ್ಮೋಪದೇಶಾತ್. ಸಹಿ ಕ್ಷೀರ ಸಮುದ್ರಶಾಯಿ ತಸ್ಯ ಚ ವೀರ್ಯಂ ಅಂಡಕೋಶಃ. ನೋಡಿ, ಆ ಅಂತಹ ಶ್ರೂಯಮಾನ ವಿಷ್ಣುರೇವ, ಆ ಅಂತಸ್ಥನಾದ ವ್ಯಕ್ತಿ ಏನು ಕೇಳಲ್ಪಡ್ತಾ ಇದ್ದಾನಲ್ಲ ಆ ಶ್ರುತಿಯಲ್ಲಿ, ಅವನು ವಿಷ್ಣುವೇನೆ. ಯಾಕೆ? ಈ ಅಂತಸ್ತತ್ವ ಧರ್ಮ ಏನಿದೆ ಎಲ್ಲವೂ ವಿಷ್ಣುವಿನಲ್ಲೇ ಬರ್ತದೆ. ಹೇಗೆ? ಅಂತಃಸಮುದ್ರೇ ಮನಸಾಚರಂತಂ, ಯಾವುದರಲ್ಲಿ? ಅರಣೆ ಅಂತಂದ್ರೆ, ಅರಣ ಅಂತಂದ್ರೆ ಅಗಾಧವಾದ, ಅರಣೇ ಸಮುದ್ರೇ ಅಗಾಧವಾದ ಮಹಾವಿಶಾಲವಾದ ಕ್ಷೀರಸಾಗರದಲ್ಲಿ ಅಂತಹ ಒಳಗೆ ಸ್ವೇಚ್ಛೆಯಿಂದ ಸಂಚಾರ ಮಾಡ್ತಾ ಇದ್ದಾನೆ. ದಶಹೋತಾರಂ, ಇದನ್ನು ತಿಳಿದಿದ್ದು ಯಾರು ಗೊತ್ತಾ? ಪರಮಾತ್ಮ 10 ಇಂದ್ರಿಯಗಳಿಂದಲೂ ಕೂಡ ಸುಖವನ್ನು ಅನುಭವಿಸ್ತಾನ್ರಿ. ನಾವು ಬರೀ ಪಂಚಜ್ಞಾನೇಂದ್ರಿಯಗಳಿಂದ ಸುಖವನ್ನು ಅನುಭವಿಸಬಹುದಷ್ಟೇ. ಪಂಚಕರ್ಮೇಂದ್ರಿಯದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬರೀ ಕರ್ಮ ಮಾತ್ರ ಅದು. ಹೌದಾ? ಪರಮಾತ್ಮ ದಶಹೋತಾರಂ, ದಶೇಂದ್ರಿಯಗಳಿಂದಲೂ ಕೂಡ ಭೋಗವನ್ನು ಅನುಭವಿಸುವಂತಹ ಶಕ್ತಿ ಆ ಪರಮಾತ್ಮನದ್ದು. ಅಂತಹ ವ್ಯಕ್ತಿಯನ್ನ ಬ್ರಹ್ಮ ಅನ್ವವಿಂದತು, ಆ ಚತುರ್ಮುಖ ಬ್ರಹ್ಮ ತಿಳಿದ. ಮತ್ತೊಂದು ಕಡೆ ಹೇಳ್ತಾರೆ, ಕವಯಃ ಸಮುದ್ರೇಂತಹ ವಿಚಕ್ಷತೆ. ಜ್ಞಾನಿಗಳು ಆ ಸಮುದ್ರದಲ್ಲಿ ಸಮುದ್ರ ಮಧ್ಯದಲ್ಲಿರುವಂತಹ ಮರೀಚಿಗಳು ಅಂತಂದ್ರೆ ಅತ್ಯಂತ ಅಲ್ಪ ಜ್ಞಾನವುಳ್ಳಂತಹ ಜೀವಿಗಳು ಅಂತ ಅರ್ಥ. ಅಲ್ಪಜ್ಞಾನಿಗಳಾದ ಜೀವಿಗಳಿಗೆ ಪದಮಿಚ್ಛಂತಿ
ಪದಮಿಚ್ಛಂತಿ ಆಶ್ರಯ, ಆ ಒಳ್ಳೆ ಅದ್ಭುತವಾದ ವ್ಯಕ್ತಿಯನ್ನ, ಜೀವರುಗಳಿಗೆ ಆಶ್ರಯನಾದ ವ್ಯಕ್ತಿಯನ್ನ ವಿಚಕ್ಷತೆ ಕಾಣ್ತಾರೆ. ಯಾರು? ವೇಧಸಃ. ನೋಡ್ರಿ, ವೇಧಸರು ಅಂದ್ರೆ ಮುಕ್ತ ಬ್ರಹ್ಮರು, ಆಲ್ರೆಡಿ ರಿಟೈರ್ಡ್ ಆದಂತಹ ಬ್ರಹ್ಮರು. ಈಗಿನ ಬ್ರಹ್ಮ ಅಲ್ಲ, ಈಗ ಚತುರ್ಮುಖ ಅಲ್ಲ, ಅನೇಕ ಬ್ರಹ್ಮರು ಹೋಗಿದ್ದಾರೆ. ವೇಧಸಃ, ಎಷ್ಟು ಅದ್ಭುತವಾದ ಶಬ್ದ. ಮುಕ್ತ ಬ್ರಹ್ಮರು ಹೀಗೆ ವಿಶೇಷವಾಗಿ ಬಯಸ್ತಾರೆ. ಅಂದ್ರೆ ಜೀವರಿಗೆ ಆಶ್ರಯನಾದ, ಅರ್ಥಾತ್ ಜೀವರಲ್ಲಿ ಇರುವಂತಹ ಅಂತ ಅರ್ಥ. ಜೀವರಲ್ಲಿ ಇರುವಂತಹ ಆ ಪರಮಾತ್ಮನನ್ನ ಈ ವೇದಸರು ತಿಳಿತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ಅಂಡಕೋಶಂ ಯಸ್ಯಾಂಡಕೋಶಂ ಸುಷ್ಮಮಾಹು ಇತಿ ತದ್ಧರ್ಮೋಪದೇಶಾತ್. ಏನಿದು? ಈ ಒಂದು ಬ್ರಹ್ಮಾಂಡ ಏನಿದೆ, ಯಾವ ಒಂದು ಯಾರಿಂದ ಆಗಿದೆ ಗೊತ್ತಾ? ಅಂತಸ್ಥನಾದ ಆ ಪರಮಾತ್ಮನ ವೀರ್ಯದಿಂದಾಗಿ ಆಗಿರುವಂಥದ್ದು ಈ ಬ್ರಹ್ಮಾಂಡ. ನೋಡಿ, ಇಷ್ಟೆಲ್ಲ ಹೇಳಿ ಯಸ್ಯಾಂಡಕೋಶಂ, ಅಂತಸ್ಥನಾದ ದಶೇಂದ್ರಿಯಗಳಿಂದ ಭೋಗವನ್ನು ಅನುಭವಿಸುವ ವ್ಯಕ್ತಿಯನ್ನ ಚತುರ್ಮುಖ ಬ್ರಹ್ಮ ನೋಡಿದ, ಬ್ರಹ್ಮ ತಿಳಿದ. ಅಷ್ಟೇ ಅಲ್ಲ, ಸಮುದ್ರದಲ್ಲಿ ಸದಾಕಾಲ ಇರುವಂತಹ ಮರೀಶಬ್ದ ವಾಚ್ಯರಾದ ಮಿತಜ್ಞಾನಿಗಳಾದ ಜೀವರಿಗೆ ಪದವನ್ನ ಆಶ್ರಯನಾದ ಆ ವ್ಯಕ್ತಿಯನ್ನ ರಿಟೈರ್ಡ್ ಬ್ರಹ್ಮರು, ವೇದಸಃ ಮುಕ್ತ ಬ್ರಹ್ಮರು ನೋಡಿದರು, ತಿಳಿತಾರೆ. ಅಂಥವನ ಒಂದು ವೀರ್ಯವೇನೆ ಈ ಒಂದು ಬ್ರಹ್ಮಾಂಡ ಆಗಿದ್ದು. ಅರ್ಥಾತ್ ಬ್ರಹ್ಮಾಂಡದ ಒಳಗಡೆ ಅಂತಸ್ಥನಾಗಿ ವಿಷ್ಣುವೇ ಇದ್ದಾನೆ. ಬ್ರಹ್ಮಾಂಡದ ಒಳಗಡೆಯೂ ಕೂಡ ವಿಷ್ಣುವೇ ಇದ್ದಾನೆ. ತದ್ಧರ್ಮೋಪದೇಶಾತ್. ಏನ್ ತದ್ಧರ್ಮ? ಸಮುದ್ರಾಂತಸ್ತತ್ವ, ಅಂತಸ್ತತ್ವ ಅಂತ, ಬ್ರಹ್ಮಾಂಡ ವೀರ್ಯತೆ, ಚತುರ್ಮುಖನ ಒಂದು ತಪಸ್ಸಿಗೆ ಕಂಡವನು. ಇವೇ ಮೊದಲಾದ ಧರ್ಮಗಳು ಪರಮಾತ್ಮನಲ್ಲೇ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ಅಂತಸ್ಥನು ವಿಷ್ಣುವೇ ಆಗ್ತಾನೆ. ಅವನೇನಾಗಿದ್ದಾನೆ? ಅಂತಸ್ಥನಾದಂತಹ ಅನನ್ಯನಾದ ವಿಷ್ಣು ಕ್ಷೀರ ಸಮುದ್ರಶಾಯಿ, ಕ್ಷೀರಸಾಗರದಲ್ಲಿ ಮಲ್ಕೊಂಡಿದ್ದಾನೆ. ಅವನ ಒಂದು ವೀರ್ಯವೇನೇ ಅಂಡಕೋಶ. ಅದನ್ನು 2 ಬಾರಿ ಹೇಳಿದ್ದಾರಷ್ಟೇ. ಸಹಿ ಕ್ಷೀರ ಸಮುದ್ರಶಾಯಿ ತಸ್ಯ ಚ ವೀರ್ಯಂ ಅಂಡಕೋಶ. ಆ ಅಂತಸ್ಥನಾದ ಆನಂದಮಯನಾದ, ಹೀಗೆ ತಗೊಳ್ಬೇಕು ನಿಮ್ಗೆ, ಅಲ್ಲಂದ್ರೆ ಆವಾಗಿನ ಅರ್ಥ ಆಗತ್ತೆ. ಅಂತಸ್ಥನಾದ, ಅಥವಾ ಇನ್ನೂ ತಗೊಳ್ಳೋಣ, ಅಂತಸ್ಥನಾದ, ಅದೃಶ್ಯನಾದ, ಆನಂದಮಯನಾದ ಆ ವಿಷ್ಣುವಿನ ವೀರ್ಯವೇನೇ ಬ್ರಹ್ಮಾಂಡವಾಗಿತ್ತು. ಅದೇ ಬ್ರಹ್ಮಾಂಡದ ಕೋಶ. ಹೀಗೆ ಹೇಳಿದ್ದಾರೆ. ಅದರಿಂದಾಗಿ ಅಂತಸ್ಥನಾದವನು ಇಂದ್ರ ಅಲ್ಲ, ಅವನೇನೇ. ಪ್ರಶ್ನೆ ಇದ್ರೆ ಕೇಳಿ. ಗುರುಗಳೇ, ಮರೀಚಿನಾಮ ಇದು ಯಾರಿಗೆ ಹೇಳಿದ್ರಿ ಇದು ಗುರುಗಳೇ? ಜೀವರಿಗೆ. ಓಕೆ. ಸರಿ.
ಅಂದ್ರೆ ಮುಕ್ತ ಜೀವಗಳಿಗ ಅಥವಾ ಎಲ್ಲಾ ಜೀವಿಗಳಿಗ? ಇಲ್ಲ, ಮುಕ್ತ ಜೀವರಿಗಲ್ಲ, ಜೀವರಿಗೆ ಹ, ಜೀವರಿಗೆ. ಓಕೆ, ಅಷ್ಟೇ, ಮುಕ್ತ ಜೀವರಿಗಲ್ಲ. ಸರಿ ಸರಿ ಆಚಾರ್ಯ. ಅಮುಕ್ತ ಜೀವರಿಗೇನೆ. ಈಗ ಅದಕ್ಕೆ ಇನ್ನೊಂದು ಶಬ್ದ ಅರ್ಥ ಇದೆ, ಅದಕ್ಕೆ ಮರುಮರೀಚಿಕೆ ಅಂತ ಸುಧಾದಲ್ಲಿ ಕೆಲವೊಂದು ಕಡೆ ಬರ್ತದೆ. ಹೇಗೆ ಅಂತಂದರೆ, ಈಗ ನಾವು ಕಾರಲ್ಲಿ ಮಧ್ಯಾಹ್ನ ಹೋಗ್ತಾ ಇರ್ತೇವೆ, ಬಹಳ ಮಧ್ಯಾಹ್ನ, ಬಿಸಿಲು ಜೋರಾಗಿ ಇರ್ತದೆ, ರೋಡಲ್ಲಿ ಹೋಗ್ತಾ ಇರ್ತೇವೆ, ದೂರಲ್ಲಿ ನಮಗೆ ದೂರಲ್ಲಿ ಏನೋ ನೀರಿದ್ದ ಹಾಗೆ ಕಾಣುತ್ತೆ. ಅದರಲ್ಲಿ ಹೋಗಿ ನೋಡಿದ್ರೆ ನೀರು ಇರೋದಿಲ್ಲ. ಹೌದಾ? ಎಷ್ಟು ಎಲ್ಲರಿಗೂ ಅನುಭವ ಬಂದಿರುತ್ತದು. ಹೌದು ಹೌದು ಆಚಾರ್ಯ, ಅದೇ ಮರೀಚಿ. ಹಾ, ಅದನ್ನ ಮರುಮರೀಚಿಕೆ ಅಂತ ಕರಿತೇವೆ ನಾವು. ಮರುಮರೀಚಿಕೆ ಅಂತ. ಮರೀಚಿಕೆ. ಓಕೆ. ನಿಜವಾಗ್ಲೂ ಅದರ ಇಂಗ್ಲಿಷ್ ನಲ್ಲಿ ಮಿರೇಜ್ ಅಂತಾರೆ. ಮರುಮರೀಚಿಕೆ ಅಂತ ಅದನ್ನು ಕರಿತೇವೆ. ಅಂದ್ರೆ ಈಗ ಇಂಗ್ಲಿಷ್ ನಲ್ಲಿ ಮಿರೇಜ್ ಅಂತ ಸುಪ್ತಿಯಲ್ಲಿ ಹೇಳ್ತಾರೆ. ನಾವು ಸುಪ್ತಿಯನ್ನ ನೋಡಿದ್ರೆ ನಮ್ಗೆ ರಜತ ಅನ್ನೋ ಜ್ಞಾನ ಹೇಗೆ ಬರ್ತದೋ, ನಾವು ಈಗ ಮಧ್ಯಾಹ್ನ ಸಮಯದಲ್ಲಿ ಹೋಗಬೇಕಾದ್ರೆ ಅದನ್ನ ನೋಡಿದಾಗ ನೀರು ಅನ್ನೋ ಭ್ರಮೆ ಬರ್ತದೆ, ಆದ್ರೆ ಅದು ಸತ್ಯ ಅಲ್ಲ. ಸುಪ್ತಿ ಅಂದ್ರೆ ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪನ್ನ ನೋಡಿದಾಗ ಅದರಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಅದು ಬೆಳ್ಳಿ ಅಂತ ಕಾಣುತ್ತೆ. ಹೇಗೋ ಅದಕ್ಕೆ ಇನ್ನೊಂದು ದೃಷ್ಟಾಂತ ಈ ಒಂದು ಮರುಮರೀಚಿಕೆ. ಆ ದೃಷ್ಟಾಂತ ಜೀವಿಗೆ ಯಾಕೆ ಹೋಲಿಸ್ತಾರೆ ಅನ್ನೋದನ್ನ ಯಾಕೆ ಅಂತಂದ್ರೆ ಶವಾಶ್, ಈ ಮರುಮರೀಚಿಕೆ ಅಂತಂದ್ರೆ ಅದೊಂದು ಭ್ರಮರೂಪವಾದದ್ದು. ಹೌದಾ? ಅಲ್ಪ ಅದರ ಅಲ್ಲಿ ಬರುವಂತಹ ಆ ಒಂದು ನೀರಿನ ಜ್ಞಾನ ಸತ್ಯ ಅಲ್ಲ, ಅಸತ್ಯ. ಅದೊಂದು ಅಜ್ಞಾನ. ಭ್ರಮ ಇಸಿಕೊಂಡು ಅಜ್ಞಾನ, ಮರೀಚ ಇಸಿಕೊಂಡು ಅಜ್ಞಾನ. ತುಂಬಾ ಚೆನ್ನಾಚಾರ್ಯ. ಆದ್ರೆ ಮರೀಚಿಗಳಂದ್ರೆ ಅವನು ಅಜ್ಞಾನ ಸ್ವರೂಪಿಯಾಗಿದ್ದ. ಯಾರು? ಮಾರೀಚ. ಆದ್ರಿಂದ ಅವನ ಹೆಸರು ಮಾರೀಚ. ಗುರುಗಳ ಮತ್ತೆ ಇದೊಂದು ಸಮುದ್ರೆಯಂತಹ, ಇದು ಯಾರಿಗೆ ಹೇಳ್ತಾ ಇದ್ದಾರೆ? ಸಮುದ್ರ ಮಧ್ಯದಲ್ಲಿ ಜೀವನ ಇದು ನಾರಾಯಣನಿಗೆ. ನಾರಾಯಣ. ಓಕೆ. ಸರಿ, ಇನ್ನೊಂದು ಭಾಷ್ಯ ಮಾಡೋಣ. ಸೋಭಿಧ್ಯಾಯ ಶರೀರಾತ್ ಸ್ವಾಸಿಸೃಕ್ಷುರ್ವಿವಿಧಾಃ ಪ್ರಜಾಃ ಆಪ ಏವ ಸಸರ್ಜಾದೌ ತಾಸು ವೀರ್ಯಮವಾಸೃಜತು. ತದಂಡಮಭವದ್ದೈವಂ ಸಹಸ್ರಾಂಶು ಸಮಪ್ರಭಂ ಯಸ್ಮಿನ್ ಜಗ್ನೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹಃ. ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ. ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಇತಿ ವ್ಯಾಸಸ್ಮೃತೇಃ. ವ್ಯಾಸಸ್ಮೃತಿಯಲ್ಲೂ ಇದೆ ಅಂತಾರೆ. ಏನಂತ? ಸಹ ಅಭಿಧ್ಯಾಯ ಶರೀರಾತ್ ಸ್ವಾತ್ ವಿವಿಧಾಃ ಪ್ರಜಾಃ ಶಿರಕ್ಷು. ಆ ವಿಷ್ಣುವೇನೇ ಆಲೋಚಿಸಿ ತನ್ನ ಒಂದು ಶರೀರದಿಂದ ಅನೇಕ ಜನರುಗಳನ್ನು ಅರ್ಥಾತ್ ಜೀವಿಗಳನ್ನು ಶಿಶೃಕ್ಷು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ. ಹಾಗಾದರೆ ಮೊದಲಿಗೆ ಸೃಷ್ಟಿ ಮಾಡಿದ್ದನ್ನು ಯಾವುದನ್ನ ಅಂತಂದರೆ ಆಪ ಏವ ಸಸರ್ಜಾದೌ. ಮೊದಲಿಗೆ ಈ ನೀರನ್ನೇ ಸೃಷ್ಟಿ ಮಾಡಿದ ಆಪ.
ಅಪ ಅಂದ್ರೆ ನೀರಲ್ಲ, ಅಪ ಅಪಹ ಅಂದ್ರೆ ನೀರು. ಅದನ್ನೇ ಹೇಳೋದು ಆಪೋ ಇಷ್ಟಾಮ ಯೋ ಭುವಃ. ಅಪ ಅಂದ್ರೆ ನೀರು. ಅಪ ಏವ, ಆ ನೀರನ್ನೇ ಮೊದಲಿಗೆ ಸೃಷ್ಟಿ ಮಾಡ್ದ. ಯಾಕೆ? ಎಲ್ಲದರಲ್ಲೂ ಎಲ್ಲವನ್ನು ಸೃಷ್ಟಿ ಮಾಡಬೇಕಾದ್ರೆ ನೀರು ಬೇಕಾಯ್ತಂತೆ. ಯಾಕೆ ಅಂತಂದ್ರೆ ತನ್ನ ಒಂದು ವೀರ್ಯದಿಂದ ಬಂದಂತಹ ಅಂಡವನ್ನ, ಆ ಬ್ರಹ್ಮಾಂಡವನ್ನು ಅದರಲ್ಲಿ ಹಾಕಿ ಇಟ್ಟ. ಏನ್ರಿ ಲಕ್ಷ್ಮೀ ಒಂದು ಅಂಡವನ್ನ ಹೆತ್ತಳು ಅಂತ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆ ನೀರು ಬೇರೆ ಯಾರೂ ಅಲ್ಲ, ಲಕ್ಷ್ಮಿಯೇನೆ. ಆ ಉದಕದಲ್ಲಿ ತನ್ನ ವೀರ್ಯವನ್ನ ಅವಾಸೃಜತ್, ವೀರ್ಯಂ ಅವಾಸೃಜತ್, ವೀರ್ಯವನ್ನ ಸ್ಥಾಪಿಸಿದ. ಆ ವೀರ್ಯವೇನೇ ಹೈಮಂ ಸಹಸ್ರಾಂಶ ಸಮಪ್ರಭಂ, ಸುವರ್ಣಾತ್ಮಕವಾದ ಅನಂತ ಸೂರ್ಯನಂತೆ ಕಾಂತಿ ಉಳ್ಳಂತಹ ಅಂಡವಾಯಿತು, ಬ್ರಹ್ಮಾಂಡವಾಯಿತು. ಯಸ್ಮಿನ್ ಲೋಕ ಪಿತಾಮಹ ಬ್ರಹ್ಮ ಸ್ವಯಂ ಜಜ್ಞೆ, ಅದರಲ್ಲಿ ಲೋಕ ಪಿತಾಮಹನಾದ ಆ ಚತುರ್ಮುಖ ಹುಟ್ಟಿದ. ಅಲ್ಲರಿ, ಚತುರ್ಮುಖ ಹುಟ್ಟಿರುವಂಥದ್ದು ನಾವು ಕಮಲದಲ್ಲಿ ಅಂತ ಕೇಳಿ, ಅಂಡದಲ್ಲಿ ಅಂತ ಹೇಳ್ತಿರಲ್ಲ. ಎಲ್ಲವೂ ನಡೆದಿದ್ದು ಆ ಕಮಲದ ನಾಳದಲ್ಲಿಯೇನೆ. ಕಮಲದ ನಾಳದಲ್ಲಿಯೇನೇ ಎಲ್ಲ ಭುವನಗಳಿವೆ. ಅಲ್ಲೇ ನೀರಿದೆ, ಅಲ್ಲೇ ಬ್ರಹ್ಮಾಂಡ ಸೃಷ್ಟಿಯಾದದ್ದು. ಮೊದಲಿಗೆ ಹುಟ್ಟಿದ್ದು ಆದ್ಯ ಜೀವ ಇದು ಚತುರ್ಮುಖ, ಇವನೇ ಚತುರ್ಮುಖನೇ ಹುಟ್ಟಿದ್ದು. ಈ ಒಂದು ನೀರಿಗೇನೆ ನಾರಾ ಅಂತ ಕರೀತಾರೆ. ಆಪೋ ನಾರಾ ಇತಿ ಪ್ರೋಕ್ತಾಹ, ಆಪೋ ನಾರಾ ಇತಿ ಪ್ರೋಕ್ತಾಹ, ಆ ನೀರಿಗೇನೆ ನಾರಾ ಅಂತ. ಆಪೋ ವೈ ನರಸೂನವಃ, ಈ ನೀರು ಹರಿಯ ಮಕ್ಕಳಂತಪ್ಪ. ಯಾಕೆ? ಹರಿಯಿಂದಲೇ ಹುಟ್ಟಿದ್ದು. ಆದ್ದರಿಂದ ಪೂರ್ವಂ ಪ್ರಳಯ ಕಾಲದಲ್ಲಿ ತಾಹ, ಆ ಉದಕಗಳೇ ಪರಮಾತ್ಮನಿಗೆ ಆಶ್ರಯ ಆಗಿತ್ತು. ನೀರಿಗೆ ನಾರಾ ಅಂತ ಹೆಸರು. ಆ ನೀರುಗಳೇ ಇವನಿಗೆ ಆಶ್ರಯವಾಗಿದೆ. ಆದ್ದರಿಂದ ಆಶ್ರಯ ಅಂದರೆ ಅಯನ, ಅಯನಂ. ಆದ್ದರಿಂದ ನೀರೇ ಯಾರಿಗೆ ಆಶ್ರಯವೋ ಅವನು ನಾರಾಯಣ. ಏನ್ರಿ ಆಚಾರ್ಯ, ಹಿಂದೆ ಆದರೂ ಹೇಳಿದ್ರಿ ಅನಿಲಯನೇ ಅಂತ ಹೇಳಿದ್ರಿ. ಅವನಿಗೆ ಇನ್ನೊಬ್ರು ಆಶ್ರಯ ಇಲ್ಲ ಅಂತ. ಹೌದು, ಅವನಿಗೆ ಇನ್ನೊಬ್ರು ಆಶ್ರಯ ಇಲ್ಲ. ಇದು ಇದ್ದದ್ದು ಪರಮಾತ್ಮನ ಸೇವಾಭಾವದಿಂದ. ನೀರಿಲ್ಲದೆ ಹೋದರೆ ಅವನು ಬದುಕ್ತಾನೇ ಇರಲಿಲ್ಲ. ಪ್ರಳಯ ಕಾಲದಲ್ಲಿ ಅವನು ಮುಳುಗಿನೇ ಹೋಗ್ತಿದ್ದ ಅಂತ ಅರ್ಥ ಅಲ್ಲ. ಸರಿನಾ? ಆದ್ದರಿಂದಾಗಿ ನಾರಾಯಣ ಅನ್ನುವಂಥ ಹೆಸರು ಹೇಗೆ ಬಂತು ಅಂತಂದರೆ, ನಾರಾ ಅಂದ್ರೆ ಶಬ್ದಗಳು. ಯಾರಿಗೆ ನಾರ ಅರ್ಥಾತ್ ನೀರೇ ಅಯನಂ ಆಶ್ರಯವೋ ಅವನೇ ನಾರಾಯಣ ಅನ್ನುವಂತಹ ಹೆಸರಿನಿಂದ ಪರಮಾತ್ಮ ಪ್ರಸಿದ್ಧನಾಗಿದ್ದಾನೆ ಅಂತ ವ್ಯಾಸ ಸ್ಮೃತಿಯಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನೀರಿನಲ್ಲಿ ಅಂತಸ್ಥ, ಒಳಗಡೆ, ನೀರಿನಲ್ಲಿ ಅಂದರೆ ನೀರಿನ ಒಳಗಡೆ ಇದ್ದಾನೆ ಪರಮಾತ್ಮ. ಈ ಅಂತಸ್ಥ ಒಂದು ಇಟ್ಕೊಂಡು, ಇದರ ಅಧಿಕರಣ ಸರಿ ಅಂತಸ್ತತ್ವಾಧಿಕರಣ. ನೀವು ಎಲ್ಲೇ ಹೋಗ್ರಿ, ಅಂತಸ್ತತ್ವ ಅನ್ನುವಂಥದ್ದು ಪರಮಾತ್ಮನಲ್ಲಿಯೇ ಬರುತ್ತೆ ಹೊರತು ಯಾರಲ್ಲೂ ಬರೋದಿಲ್ಲ ಅಂತ. ಅದರಿಂದಾಗಿ ಅಂತಸ್ತತ್ವ ಎನ್ನುವಂಥವನು ವಿಷ್ಣುವೇ, ಅವನೇ ಆನಂದಮಯ. ಇಂದ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆಯಿಂದ ಕೇಳಿ. ಸ್ವಲ್ಪ ಡಿಫಿಕಲ್ಟ್ ಇದೆ. ಓಕೆ, ಗುರುಗಳೇ, ಹಾ,
ಈಗ ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ವಾ? ಹೌದು ಹೌದು, ಚತುರ್ಮುಖ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.